ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿ ಒಳಗೆ ಪಾಠ 5 ಕೊಡಿ ನನ್ನ ಬಾಲ್ಯವ ಎಂಬಂತಹ ಮಾಲತಿ ಪಟ್ಟಣ್ ಶೆಟ್ಟಿ ಬರೆದಿರುವಂತಹ ಒಂದು ಪಾಠವನ್ನು ತಿಳಿದುಕೊಳ್ಳೋಣ. ಹಾಗಿದ್ರೆ ನಿಮ್ಮ ಪುಸ್ತಕದ 33ನೇ ಪುಟವನ್ನು ತೆರೆಯಿರಿ. ಮೊದಲನೇದಾಗಿ ಈ ಪಾಠದ ಒಂದು ಕೃತಿಕಾರರ ಪರಿಚಯ ನೋಡೋದಾದರೆ, ಈ ಪಾಠದ ಕೃತಿಕಾರರು ಪ್ರೊಫೆಸರ್ ಮಾಲತಿ ಪಟ್ಟಣ್ ಶೆಟ್ಟಿ. ಅವರ ಒಂದು ಕಿರು ಪರಿಚಯವನ್ನು ನಾವು ಇವಾಗ ನೋಡೋಣ. ನಿಮ್ಮ ಪುಸ್ತಕದ 33ನೇ ಪುಟದಲ್ಲಿ ಅವರ ಒಂದು ಕಿರು ಪರಿಚಯವನ್ನು ನೀಡಲಾಗಿದೆ. ನಾನು ಅದನ್ನು ಓದ್ಕೊಂತ ಅದರ ವಿವರಣೆಯನ್ನು ಹೇಳ್ತಾ ಹೋಗ್ತೀನಿ. ನಾನು ಎಲ್ಲಿ ಓದ್ತೇನೆ ನೋಡು, ಅಲ್ಲಿ ನಿಮ್ಮ ಕೈ ಬೆರಳನ್ನು ಇಟ್ಕೊಂಡು ಮುಂದೆ ಹೋಗಬೇಕು. ನೋಡ್ರಿ, ಕೃತಿಕಾರರ ಪರಿಚಯ. ಪ್ರೊಫೆಸರ್ ಮಾಲತಿ ಪಟ್ಟಣ್ ಶೆಟ್ಟಿ. ಈ ಪ್ರೊಫೆಸರ್ ಮಾಲತಿ ಪಟ್ಟಣ್ ಶೆಟ್ಟಿ ಅವರು ಮಹಾರಾಷ್ಟ್ರದ ಕೊಲ್ಹಾಪುರದಲ್ಲಿ 1940ರಲ್ಲಿ ಜನಿಸಿದರು. ಆಂಗ್ಲ ಸಾಹಿತ್ಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದ ಇವರು ಪ್ರಾಧ್ಯಾಪಕಿಯಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ನೋಡ್ರಿ, ಈ ಕೊಡಿ ನನ್ನ ಬಾಲ್ಯವ ಎಂಬಂತಹ ಒಂದು ಪಾಠದ ಒಂದು ಕೃತಿಕಾರರು ಅಥವಾ ಕವಿ ಪರಿಚಯ ನೋಡೋದಾದರೆ, ಇವರು ಕವಿ ಯಾರು ಅಂದರೆ ಪ್ರೊಫೆಸರ್ ಮಾಲತಿ ಪಟ್ಟಣ್ ಶೆಟ್ಟಿ. ಇವರು ಮಹಾರಾಷ್ಟ್ರದಲ್ಲಿ ಬರುವಂತಹ ಕೊಲ್ಹಾಪುರದಲ್ಲಿ ಇವರ ಜನನ ಆಗ್ತತಿ. ಇವರ ಜನನ 1940ರಲ್ಲಿ ಆಗುತ್ತೆ. ಇವರು ಆಂಗ್ಲ ಸಾಹಿತ್ಯ, ಆಂಗ್ಲ ಅಂದರೆ ಇಂಗ್ಲೀಷ್ ಲಿಟ್ರೇಚರ್ ಒಳಗೆ ಸ್ನಾತಕೋತ್ತರ ಪದವಿ ಅಂದರೆ MA ಅಂತ ಏನು ಕರಿತೀವಲ್ಲ ನಾವು, ಸ್ನಾತಕೋತ್ತರ ಪದವಿಯನ್ನು ಇವರು ಮುಗಿಸ್ತಾರೆ. ಇವರು ಸ್ನಾತಕೋತ್ತರ ಪದವಿ ಪಡೆದು ಇವರು ಏನಾಗ್ತಾರೆ, ಮುಂದೆ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿ ಇವರು ಮುಂದೆ ನಿವೃತ್ತರಾಗ್ತಾರೆ. ಈ ರೀತಿಯಾದಂತಹ ಆಂಗ್ಲ ಸಾಹಿತ್ಯದಲ್ಲಿ ಇವರದೇ ಆದಂತಹ ಕೊಡುಗೆಗಳು ತುಂಬ ಅಪಾರವಾಗಿವೆ. ಇವರ ಒಂದು ಕೊಡುಗೆ ಆಂಗ್ಲ ಸಾಹಿತ್ಯದಲ್ಲಿ ಮಾತ್ರವಲ್ಲ, ಕನ್ನಡ ಸಾಹಿತ್ಯದಲ್ಲೂ ಕೂಡ ಇವರ ಒಂದು ಕೊಡುಗೆ ಅಮೂಲ್ಯವಾದದ್ದು. ನೆಕ್ಸ್ಟ್ ಇವರ ಒಂದು ಪರಿಚಯ ನೋಡೋದಾದ್ರೆ, ಇವರು ಬಾ ಪರೀಕ್ಷೆಗೆ, ಗರಿಗೆದರಿ ತಂದೆ ಬದುಕು, ಗುಲಾಬಿ, ಇದು ನಿನ್ನಿನ ಕತೆಗಳು, ಸೂರ್ಯ ಮುಳುಗುವುದಿಲ್ಲ, ಬಸವರಾಜ್ ಕಟ್ಟಿಮನಿ, ಬದುಕು ಬರಹ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರು ಕನ್ನಡ ಸಾಹಿತ್ಯದೊಳಗೆ ಪ್ರೊಫೆಸರ್ ಮಾಲತಿ ಪಟ್ಟಣ್ ಶೆಟ್ಟಿ ಅನ್ನುವಂಥವರು. ಇವರ ಕೃತಿಗಳು ಯಾವುವು ಅಂದರೆ, ಒಂದು ಬಾ ಪರೀಕ್ಷೆಗೆ ಅನ್ನೋದಾಗಿರ್ಬೋದು, ಗರಿಗೆದರಿ ತಂದೆ ಬದುಕು ಅನ್ನುವಂತಹ ಒಂದು ಕೃತಿಯಾಗಿರ್ಬೋದು, ಅದೇ ರೀತಿಯಾಗಿ ಗುಲಾಬಿ ಅನ್ನುವಂತಹದ್ದು ಕೂಡ ಇವರ ಒಂದು ಪ್ರಮುಖವಾದಂತಹ ಕೃತಿಯಾಗಿದೆ. ಅದೇ ರೀತಿ ಒಳಗೆ ಇಂದು ನಿನ್ನಿನ ಕತೆಗಳು ಅನ್ನುವುದು ಕೂಡ ಮಾಲತಿ ಪಟ್ಟಣ್ ಶೆಟ್ಟಿಯವರ ಒಂದು ಪ್ರಮುಖವಾದಂತಹ ಒಂದು ಕೃತಿಯಾಗಿದೆ. ಅದೇ ರೀತಿ ಒಳಗೆ ಸೂರ್ಯ ಮುಳುಗುವುದಿಲ್ಲ, ಬಸವರಾಜ್ ಕಟ್ಟಿಮನಿಯ ಬದುಕು ಬರಹ ಮುಂತಾದ ಕೃತಿಗಳನ್ನು ಇವರು ರಚನೆಯನ್ನು ಮಾಡಿದ್ದಾರೆ. ಅರ್ಥ ಆಯ್ತಲ್ಲ ಮಕ್ಕಳೇ? ನೆಕ್ಸ್ಟ್ ನೋಡ್ರಿ, ಹಾಗಿದ್ರೆ ಇವರಿಗೆ ಕರ್ನಾಟಕ ವಿದ್ಯಾವರ್ತಕ ಸಂಘ, ಕನ್ನಡ ಸಾಹಿತ್ಯ ಪರಿಷತ್ತು, ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಹಾಗೂ ಇನ್ನಿತರ ಸಂಸ್ಥೆಗಳು ಹಲವಾರು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿವೆ. ನೋಡ್ರಿ, ಇಷ್ಟೊಂದು ಹಲವಾರು ರೀತಿಯಾದಂತಹ ಕೃತಿಗಳನ್ನು ರಚಿಸಿ ಆಂಗ್ಲ ಮಾಧ್ಯಮದಲ್ಲಿ ಹಾಗೂ ಕನ್ನಡ ಸಾಹಿತ್ಯದಲ್ಲಿ ಇವರು ತುಂಬಾ ಕೊಡುಗೆಗಳನ್ನು ನೀಡಿದ್ದಾರೆ. ಇದನ್ನು ಗುರುತಿಸಿ ಇವರಿಗೆ ಏನು ಮಾಡಿದ್ದಾರೆ, ಪ್ರಶಸ್ತಿಗಳನ್ನು ಕೂಡ ಕರ್ನಾಟಕ ವಿದ್ಯಾವರ್ತಕ ಸಂಘದವರು ಕೂಡ ಇವರಿಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಅದೇ ರೀತಿಯೊಳಗೆ ಕನ್ನಡ ಸಾಹಿತ್ಯ ಪರಿಷತ್ ಕೂಡ ಇವರಿಗೆ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಿ ಗೌರವವನ್ನು ನೀಡಿದ್ದಾರೆ. ಅದೇ ರೀತಿಯೊಳಗೆ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿಯು ಕೂಡ ಇವರಿಗೆ ಪ್ರಶಸ್ತಿಯನ್ನು ನೀಡಿದ್ದಾರೆ. ಹಾಗೂ ಇನ್ನಿತರ ಸಂಸ್ಥೆಗಳು ಕೂಡ ಮಾಲತಿ ಪಟ್ಟಣ್ ಶೆಟ್ಟಿ ಅವರಿಗೆ ಪ್ರಶಸ್ತಿಗಳನ್ನು ನೀಡಿ ಇವರು ನೀಡಿರುವಂತಹ ಕನ್ನಡ ಸಾಹಿತ್ಯಕ್ಕೆ ಕೊಡುಗೆಗೋಸ್ಕರ ಇವರಿಗೆ ಗೌರವವನ್ನು ಪ್ರಶಸ್ತಿಗಳ ಮೂಲಕ ಇವರು ನೀಡಿದ್ದಾರೆ. ಈ ಪ್ರಸ್ತುತ ಕೊಡು ನನ್ನ ಬಾಲ್ಯವ ಅನ್ನುವಂತಹ ನಾಟಕವನ್ನು, ಈ ಏನು ಪಾಠ ಇದೆಯಲ್ಲ, ಇದು ನಿಮ್ಮ ಪಾಠಕ್ಕೆ ಹಚ್ಚಿರುವಂಥದ್ದು ನಾಟಕ ಅನ್ನುವಂಥ ರೂಪದೊಳಗೆ. ಕೊಡು ನನ್ನ ಬಾಲ್ಯವ ಅನ್ನುವಂಥದ್ದು ಒಂದು ನಾಟಕವಾಗಿದೆ. ಪ್ರೊಫೆಸರ್ ಮಾಲತಿ ಪಟ್ಟಣ್ ಶೆಟ್ಟಿಯವರ ಒಂದು ಪ್ರಮುಖವಾದಂಥ ನಾಟಕವಾಗಿದೆ. ಅವರ ಮಕ್ಕಳ 3 ನಾಟಕಗಳು ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಈ ನಾಟಕವನ್ನು ಅವರು ಬರೆದಿರುವಂತಹ ನಾಟಕಗಳಲ್ಲಿ
ಮಕ್ಕಳ 3 ನಾಟಕಗಳು ಅನ್ನುವಂತಹ ಕೃತಿಯಿಂದ ಈ ಒಂದು ಪಾಠವನ್ನು ಆಯ್ದುಕೊಳ್ಳಲಾಗಿದೆ. ತಿಳಿತಲ್ಲ ಮಕ್ಕಳೇ? ಮೊದಲನೇದಾಗಿ ಪ್ರೊಫೆಸರ್ ಮಾಲತಿ ಪಟ್ಟಣ ಶೆಟ್ಟಿ ಅವರು ಎಲ್ಲಿ ಜನಿಸಿದರು, ಅವರು ಆಂಗ್ಲ ಮಾಧ್ಯಮಕ್ಕೆ ಹಾಗೂ ಕನ್ನಡ ಸಾಹಿತ್ಯಕ್ಕೆ ಇವರ ಕೊಡುಗೆಗಳೇನು, ಇವರ ಕೃತಿಗಳು ಯಾವ್ಯಾವು, ಇವರಿಗೆ ಸಂದಿರುವಂತಹ ಪ್ರಶಸ್ತಿಗಳು ಯಾವ್ಯಾವು ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ ಅಲ್ವೇ? ತಿಳಿತಲ್ಲ? ಮಹಾರಾಷ್ಟ್ರದ ಕೊಲ್ಹಾಪುರದಲ್ಲಿ ಇವರು 1940ರಲ್ಲಿ ಜನಿಸಿದರು ಅನ್ನುವಂಥದ್ದು. ಸ್ನಾತಕೋತ್ತರ ಪದವಿ ಒಳಗೆ ಇವರ ಒಂದು ಶಿಕ್ಷಣ ಮುಗಿಸಿದ್ರು. ಇವರ ಕೃತಿಗಳು ಕೂಡ ಪ್ರಮುಖವಾದದ್ದು. ಬಾ ಪರೀಕ್ಷೆಗೆ, ಗರಿಗೆದರೆ ತಂದೆ ಬದುಕು, ಗುಲಾಬಿ ಅನ್ನುವಂತಹ ಕೃತಿಗಳನ್ನು ಕೂಡ ನೀವು ನೋಡಿದಿರಿ. ಅವರ ಸಂಧಿಸುವಂತಹ ಪ್ರಶಸ್ತಿಗಳು ಕೂಡ ವಿದ್ಯಾವರ್ತಕ ಸಂಘ ಪ್ರಶಸ್ತಿ ಆಗಿರ್ಬೋದು, ಕನ್ನಡ ಸಾಹಿತ್ಯ ಪ್ರಶಸ್ತಿ ಆಗಿರ್ಬೋದು, ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಆಗಿರ್ಬೋದು. ಈ ರೀತಿಯ ಪ್ರಮುಖ ಪ್ರಶಸ್ತಿಗಳು ಇವರು ಮಾಡಿರುವಂತಹ ಕೊಡುಗೆಗಳಿಗೆ ಇವರಿಗೆ ಪ್ರಶಸ್ತಿಗಳು ಬಂದಿವೆ ಎಂಬುದನ್ನು ತಿಳಿದುಕೊಂಡಿದ್ದೀರಿ. ಮುಂದಿನ ಒಂದು ಈ ಪಾಠದಲ್ಲಿ ಬರುವಂತಹ ಸಮಾನಾರ್ಥಕ ಪದಗಳು ಅಂದ್ರೇನು, ಸ್ವಲ್ಪ ಕಠಿಣ ಪದಗಳಿಗೆ ಅದರ ಅರ್ಥ ಬರುವಂತಹ ಸಮಾನಾರ್ಥಕ ಪದಗಳನ್ನು ನಾವೀಗ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಇಲ್ಲಿ ಅಂಜು ಅನ್ನುವಂಥದ್ದು, ಅಂಜು ಅಂದರೆ ಹೆದರು ಅನ್ನುವಂತಹ ಸಮಾನಾರ್ಥಕ ಪದ ಆಗಿದೆ. ಈ ಅಂಜು ಪದದ ಸಮಾನಾರ್ಥಕ ಪದ ಯಾವುದು ಅಂದರೆ ಹೆದರು ಅನ್ನುವಂತಹ ಪದ. ಇನ್ನು ನೆಕ್ಸ್ಟು ಉದ್ಧಟ ಪದದ ಒಂದು ಸಮಾನಾರ್ಥಕ ಪದ. ಇದರ ಪದದ ಅರ್ಥ ಏನು ಅಂದರೆ ಉದ್ಧಟ ಅನ್ನುವಂಥದ್ದು ಸ್ವಕ್ಕಿನ ಎಂಬಂತಹ ಪದದ ಅರ್ಥ ಆಗಿದೆ. ಉದ್ಧಟ ಪದದ ಸಮಾನಾರ್ಥಕ ಅಥವಾ ಪದದ ಅರ್ಥ ಸ್ವಕ್ಕಿನ. ಇನ್ನು ಅರವಿ ಎಂಬಂತಹ ಪದಗಳ ಅರ್ಥ ಅಥವಾ ಸಮಾನಾರ್ಥಕ ಪದ ನೋಡುವುದಾದರೆ ಅರವಿ ಎನ್ನುವಂಥದ್ದು ಬಟ್ಟೆ ಎಂಬ ಪದದ ಅರ್ಥ ಆಗುತ್ತೆ. ಇದರ ಇನ್ನೊಂದು ಅರ್ಥ ನೋಡೋದಾದ್ರೆ ವಸ್ತ್ರ ಅಂತಲೂ ಕೂಡ ಅರವಿಯನ್ನು ಕರೀತಾರೆ. ಬಟ್ಟೆ ಆಗಿರ್ಬೋದು, ವಸ್ತ್ರ ಆಗಿರ್ಬೋದು. ಇದು ಅರವಿಯ ಪದದ ಒಂದು ಪದದ ಅರ್ಥ ಅನ್ನುವಂಥದ್ದು ನಾವು ತಿಳಿದುಕೊಳ್ಬೇಕಾಗಿದೆ. ನೆಕ್ಸ್ಟ್ ಜಗದಾಗ ಅನ್ನುವಂತಹ ಪದದ ಅರ್ಥ ಏನು ಅಂದರೆ ಸ್ಥಳದಲ್ಲಿ. ಜಗ ಅಂದ್ರೇನು? ಸ್ಥಳ. ಜಗದಾಗ ಅನ್ನುವಂಥದ್ದು ಸ್ಥಳದಲ್ಲಿ ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ಇನ್ನು ತಾಕೀತು ಪದದ ಅರ್ಥ ಏನು ಅಂದರೆ ಎಚ್ಚರಿಕೆ. ಈ ಒಂದು ತಾಕೀತು ಪದದ ಅರ್ಥ ಏನು ಅಂದರೆ ಎಚ್ಚರಿಕೆ ಆಗಿರ್ಬೋದು. ಇನ್ನೊಂದು ಪದ ಹೇಳ್ಬೇಕಂದ್ರೆ ಕಟ್ಟಪ್ಪನೆ ಕೂಡ ಆಗುತ್ತೆ. ತಾಕೀತು ಪದದ ಒಂದು ಅರ್ಥ ಎಚ್ಚರಿಕೆ ಕೂಡ ಆಗುತ್ತೆ. ಕಟ್ಟಪ್ಪನೆ ಅನ್ನುವಂಥದ್ದು ಕೂಡ ತಾಕೀತಿನ ಒಂದು ಪದದ ಅರ್ಥ ಆಗುತ್ತೆ. ಇನ್ನು ನೆಕ್ಸ್ಟು ನಪಾಸು ಪದದ ಅರ್ಥ ಏನು ಅಂದರೆ ಅನುತ್ತೀರ್ಣ. ನೀವು ಶಾಲೆಯಲ್ಲಿ ಪೇಲ್ ಅಂತ ಕರಿತಾರಲ್ಲ, ಪೇಲ್ ಪಾಸ್ ಅನ್ನೋ ಗೊತ್ತಿರುತ್ತಲ್ಲ. ನಪಾಸು ಅಂದರೆ ಅನುತ್ತೀರ್ಣ. ಪರೀಕ್ಷೆಯಲ್ಲಿ ಫೇಲ್ ಆಗೋದನ್ನು ಅನುತ್ತೀರ್ಣ ಅಂತ ಕರಿತೇವೆ. ಅದನ್ನು ನಪಾಸು ಅಂತ ಕೂಡ ಕರೀತಾರೆ. ಇನ್ನು ಗಿಣ್ಣ ಪದದ ಅರ್ಥ ಅಂದರೆ ಗಿಣ್ಣ. ರೈತಾಪಿ ವ್ಯಾಪ ಕುಟುಂಬದ ಒಂದು ವಿದ್ಯಾರ್ಥಿಗಳಾಗಿದ್ದರೆ ನಿಮಗೆ ತಿಳಿದು ಬರುತ್ತೆ. ಅಂದ್ರೇನು? ಕರು ಹಾಕಿದ ಹಸು ಅಥವಾ ಎಮ್ಮೆಯ ಮೊದಲ ಹಾಲಿನಿಂದ ಏನು ಮಾಡ್ತೀವಲ್ಲ ನಾವು ಸಿಹಿ ಪದಾರ್ಥವನ್ನು ನಾವು ಗಿಣ್ಣ ಅಂತ ಕರಿತೇವೆ. ರೈತಾಪಿ ವ್ಯಾಪಿ ಕುಟುಂಬದ ವಿದ್ಯಾರ್ಥಿಗಳಿರೋದ್ರಿಂದ ನಿಮಗೆ ಗಿಣ್ಣ ಅನ್ನುವಂಥ ಪದ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಅಂದ್ರೇನು? ನಿಮ್ಮ ಮನೆಯಲ್ಲಿ ಹಸು ಅಥವಾ ಎಮ್ಮೆ ಇರುತ್ತಲ್ಲ, ಆ ಎಮ್ಮೆ ಮೊದಲ ಹಾಲ ನಾವು ಅದರಿಂದ ತೊಗೊಳ್ತೀವಲ್ಲ, ಆ ಹಾಲಿನಿಂದ ಮಾಡಿದಂತಹ ಸಿಹಿ ಪದಾರ್ಥವನ್ನು ನಾವು ಗಿಣ್ಣ ಅಂತೇಳಿ ಕರಿತೀವಿ. ಇನ್ನು ಜಾಂಬಳಿ ಎನ್ನುವಂಥ ಪದದ ಅರ್ಥ ಅಂದರೆ ನೆರಳೆ ಬಣ್ಣ. ಜಾಂಬಳಿ ಪದದ ಒಂದು ಸಮಾನಾರ್ಥಕ ಪದ ಏನಂದರೆ ನೆರಳೆ ಬಣ್ಣ. ಇನ್ನು ಪಕ್ಕ ಅನ್ನುವಂತಹ ಒಂದು ಪದದ ಅರ್ಥ ಏನು ಅಂದರೆ ರೆಕ್ಕೆ ಅಂತ ಕೂಡ ಆಗುತ್ತೆ. ಅದು ಪುಕ್ಕ ಅನ್ನುವಂತಹ ಪದವನ್ನು ಕರೀತಾರೆ. ಪಕ್ಕ ಅನ್ನುವಂಥದ್ದು ರೆಕ್ಕೆಯು ಕೂಡ ಆಗುತ್ತೆ. ಅದೇ ರೀತಿ ಒಳಗೆ ಪುಕ್ಕ ಅನ್ನುವಂಥದ್ದು ಕೂಡ ಆ ಪದದ ಅರ್ಥ ಆಗುತ್ತೆ. ಇನ್ನು ನೆಕ್ಸ್ಟ್ ಪದವನ್ನು ನೋಡುವುದಾದರೆ ಪಾತರಗಿತ್ತಿ ಅನ್ನುವಂತಹ ಪದದ ಅರ್ಥ ಚಿಟ್ಟೆ ಎನ್ನುವಂಥದ್ದು ಒಂದು ಅರ್ಥ ಆದರೆ, ಪತಂಗ ಅನ್ನುವಂಥದ್ದು ಕೂಡ ಪಾತರಗಿತ್ತಿಯ ಒಂದು ಪದದ ಅರ್ಥದಲ್ಲಿ. ಅಂದ್ರೇನು? ಪಾತರಗಿತ್ತಿಯನ್ನು ಚಿಟ್ಟೆ ಅಂತಲೂ ಕರೀತಾರೆ, ಪತಂಗ ಅನ್ನುವಂಥ ರೀತಿ ಒಳಗೂ ನಾವು ಕರಿಬೋದು. ಇನ್ನು ಬಾಜು ಮನೆ ಅಂತಂದರೆ ಪಕ್ಕದ ಮನೆ. ನಿಮ್ಮ ಮನೆ ಇರುತ್ತಲ್ಲ, ನಿಮ್ಮ ಮನೆಯ ಆಜು ಬಾಜು ಅಂದ್ರೇನು? ಪಕ್ಕದ ಮನೆ. ಬಾಜು ಮನೆ ಅಂದ್ರೇನು? ಪಕ್ಕದ ಮನೆ ಅನ್ನುವಂಥ ಒಂದು ಪದದ ಅರ್ಥ. ಇನ್ನು ಮ್ಯಾಥ್ಸ್ ಪದದ ಅರ್ಥ ಏನು ಅಂದ್ರೆ ಗಣಿತ. ನಿಮಗೂ ಕೂಡ ನಿಮ್ಮ ಸ್ಕೂಲ್ ಒಳಗೆ ಮ್ಯಾಥ್ಸ್ ಅನ್ನುವಂಥದ್ದು ಒಂದು ವಿಷಯ ಆಗಿರುತ್ತೆ. ಮ್ಯಾಥ್ಸ್ ಅನ್ನುವಂಥದ್ದು ಗಣಿತ. ಇದು ಕನ್ನಡ ಅರ್ಥ ಏನು ಅಂದರೆ ಗಣಿತ. ಇನ್ನು ಲಘು ಪದದ ಅರ್ಥ ಏನಂದರೆ ಬೇಗ. ಜಲ್ದಿ ಬಾ ಅಂತೀವಲ್ಲ, ಲಘು ಅನ್ನುವಂಥದ್ದು ಬೇಗ ಅನ್ನುವಂಥ ಪದದ ಅರ್ಥ ಆಗಿದೆ.
ಇನ್ನು ಒಡಿ ಪದದ ಅರ್ಥ ಏನು ಅಂದರೆ ಗಿಣ್ಣದ ಸಿಹಿ ಹಾಲು. ನಾನೇನು ಇವಾಗಲೇ ಹೇಳಿದ್ನಲ್ಲ, ಆ ಹಸುವಿನ ಹಾಲಿನಿಂದ ತಯಾರಿಸಿದ್ದು ಗಿಣ್ಣ ಅಂತ ಏನು ಕರಿತೀವಲ್ಲ, ಆ ಗಿಣ್ಣದ ಸಿಹಿ ಹಾಲನ್ನು ನಾವು ಅದರಿಂದ ಒಡಿಯನ್ನು ಮಾಡ್ತಾರೆ, ಅದು ಗಿಣ್ಣದ ಸಿಹಿ ಹಾಲು ಅಂತಲೂ ಕರಿಬೋದು. ಇನ್ನು ಶಾನೆ ಅನ್ನುವಂಥ ಪದ ಅಂದ್ರೆ ಜಾಣ. ನೀವು ಕೂಡ ಈ ಶಾಲೆಯಲ್ಲಿ ಅಥವಾ ನಿಮ್ಮ ಸ್ನೇಹಿತರ ಒಂದು ಕೂಡಿದಾಗ ಭಾಳ ಶಾನೆ ಅದ ನೋಡೋಣ ಅನ್ನ ಅಂತ ಅಂತಿರಲ್ಲ, ಅದಕ್ಕೆ ಶಾನೆ ಅಂದ್ರೇನು, ಜಾನ್ ಇದ್ದಾನೆ, ಬುದ್ಧಿವಂತ ಇದ್ದಾನೆ ಅಥವಾ ಚುರುಕುಳ್ಳವನಾಗಿದ್ದಾನೆ ಅನ್ನುವಂಥ ಪದದ ಅರ್ಥ. ಸೂಟಿ ಎನ್ನುವಂಥ ಪದದ ಅರ್ಥ ಏನಂದರೆ ರಜೆ. ನೀವು ಕೂಡ ಸೂಟಿ ಏನು ಸ್ಕೂಲಿಗೆ ಬರುವಂಥ ಸಂದರ್ಭದೊಳಗೆ ಸೂಟಿಯನ್ನು ಮಾಡಿರ್ತೀವಿ. ಸೂಟಿ ಅಂದ್ರೇನು, ರಜೆ. ನಿಮಗೇನೋ ಒಂದು ಅನಿವಾರ್ಯದ ಕಾರಣಗಳಿಂದ ಸ್ಕೂಲಿಗೆ ಬರದೇ ಆಗಿರುವಂಥ ಕಾರಣದೊಳಗೆ ಅದಕ್ಕೆ ಏನಂತ ಕರಿತೀವಿ, ರಜೆ ಅಂತ ಅಥವಾ ಸೂಟಿ ಅಥವಾ ಬಿಡುವು ಅನ್ನುವಂಥ ರೀತಿ ಒಳಗೆ ಕರಿತೀವಿ. ನೆಕ್ಸ್ಟ್ ಹಚ್ಚುಕೊಂಡದ ಅಂದ್ರೇನು, ಮನಸ್ಸಿಗೆ ಹಿಡಿಸಿದ. ಭಾಳ ಹಚ್ಕೊಂಡೇವಿ ಅನ್ನುವಂಥ ನಾವು ಹೇಳ್ತಿರ್ತೀವಲ್ಲ, ಅದಕ್ಕೆ ಮನಸ್ಸಿಗೆ ಹಿಡಿಸಿದ ಅನ್ನುವಂಥದ್ದು ಇದು ಪದದ ಅರ್ಥ. ಇನ್ನು ಹೆಲ್ಪ್ ಪದದ ಅರ್ಥ ಏನಂದ್ರು ಸಹಾಯ. ನೀವು ಕೂಡ ನಿಮ್ಮ ಗೆಳೆಯರಿಗೆ ಸಹಾಯ ಮಾಡುವಂತ ಕೇಳಿರ್ತೀರಿ ಅಥವಾ ಸಹಾಯ ಮಾಡಿರ್ತೀರಿ, ಅದಕ್ಕೇನು ಹೆಲ್ಪ್ ಅನ್ನುವಂಥದ್ದು ಕನ್ನಡ ಅರ್ಥದೊಳಗೆ ಸಹಾಯ ಅನ್ನುವಂಥದ್ದು ಅದರ ಪದದ ಅರ್ಥ. ಹಾಗಿದ್ರೆ ನೀವು ಇಂದಿನ ತರಗತಿ ಒಳಗೆ ಮೊದಲನೇದಾಗಿ ಕೃತಿಕಾರರ ಪರಿಚಯವನ್ನು ತಿಳ್ಕೊಂಡ್ರಿ ಹಾಗೂ ಪದಗಳ ಅರ್ಥದ ಬಗ್ಗೆ ತಿಳಿದುಕೊಂಡಿರಿ. ಹಾಗಿದ್ರೆ ಇವತ್ತಿನ ಒಂದು ತರಗತಿಯಲ್ಲಿ ಎಲ್ಲ ಒಂದು ಹೇಳಿದ ಅಂಶಗಳು ನಿಮಗೆ ನೆನಪಿನಲ್ಲಿವೆ ಎಂದು ಭಾವಿಸುತ್ತಾ, ಮುಂದಿನ ಒಂದು ತರಗತಿಯೊಳಗೆ ಆ ಒಂದು ಕೊಡಿ ಬಾಲ್ಯವ ಎಂಬಂತಹ ಒಂದು ಪಾಠದ ಒಳಗಿನ ಅಂಶವನ್ನು ನಾವು ತಿಳಿದುಕೊಳ್ಳೋಣ. ಥ್ಯಾಂಕ್ ಯು ಅಂಡ್ ಆಲ್.